ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಾ ಟಿ. ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಸೆಷನ್ನಲ್ಲಿ ನಾನು ನಿಮಗೆ ಆಡಳಿತಾತ್ಮಕ ಸಂಬಂಧಗಳ ಬಗ್ಗೆ ಹೇಳ್ಕೊಡ್ತೀನಿ. ಅಂದರೆ ಕೇಂದ್ರ ಸರ್ಕಾರಕ್ಕೂ ಹಾಗೂ ರಾಜ್ಯ ಸರ್ಕಾರಕ್ಕೂ ಆಡಳಿತಾತ್ಮಕ ವಿಷಯವಾಗಿ ಯಾವ ರೀತಿಯ ಸಂಬಂಧ ಇದೆ ಅನ್ನೋದನ್ನು ಈ ಸೆಷನ್ನಲ್ಲಿ ನೋಡೋಣ. We have to discuss in this session that is how the relations between administrative relations between the state government as well as the central government. So this is discussions of ಈ ವಿಷಯವನ್ನು ಇಲ್ಲಿ ಡಿಸ್ಕಷನ್ಸ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಸಂವಿಧಾನದಲ್ಲಿ ಇದನ್ನು ನಾವು ಸಂವಿಧಾನದ 11ನೇ ಭಾಗದಲ್ಲಿ ಇದನ್ನು ನಾವು ನೋಡ್ಬೋದು. ಅಂದರೆ ಆಡಳಿತಾತ್ಮಕ ಸಂಬಂಧಗಳು ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ಈಸ್ ಎಕ್ಸ್ಪ್ಲೈನ್ ಇನ್ ಅವರ್ 11th ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನದ ನಮ್ಮ ಸಂವಿಧಾನದಲ್ಲಿ 11ನೇ ವಿಭಾಗದಲ್ಲಿ ನಾವು ಇದನ್ನು ನೋಡ್ಬೋದು. 11ನೇ ಭಾಗದಲ್ಲಿ 256ನೇ ವಿಧಿಯಿಂದ 263ನೇ ವಿಧಿವರೆಗೂ ಮತ್ತು ಅದರ ಜೊತೆಗೆ ಇನ್ನೂ ಕೆಲವು ವಿಧಿಗಳಲ್ಲಿ ನಾವು ಆಡಳಿತಾತ್ಮಕ ಸಂಬಂಧಗಳು ಹೇಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಅಂದರೆ ಆಡಳಿತಾತ್ಮಕ ಸಂಬಂಧ ಕೇಂದ್ರ ಸರ್ಕಾರಕ್ಕೂ ಹಾಗೂ ರಾಜ್ಯ ಸರ್ಕಾರಕ್ಕೂ ಹೇಗಿದೆ ಅನ್ನೋದನ್ನು ನೋಡ್ಬೋದು. ಸೊ ಈಗ ಆರ್ಟಿಕಲ್ ನಂಬರ್ 256ನೇ ವಿಧಿಯ ಪ್ರಕಾರ ಆರ್ಟಿಕಲ್ ನಂಬರ್ 256 ಅಕಾರ್ಡಿಂಗ್ ಟು ಆರ್ಟಿಕಲ್ ನಂಬರ್ 256 ಏನು ಹೇಳುತ್ತೆ ಅಂತಂದರೆ, ಎಲ್ಲ ರಾಜ್ಯಗಳು ಕೂಡ ಸಂಸತ್ತು ಏನು ಕಾನೂನುಗಳನ್ನು ಹಾಕಿದೆ ಆ ಕಾನೂನಿಗೆ ಅನುಗುಣವಾಗಿಯೇ ಎಲ್ಲ ರಾಜ್ಯಗಳ ಕಾರ್ಯಾಂಗದವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿಬಿಡುತ್ತೆ. ಆರ್ಟಿಕಲ್ ನಂಬರ್ 256 ಏನು ಹೇಳುತ್ತೆ ಅಂದರೆ, ಎಲ್ಲ ರಾಜ್ಯದವರು, ನಮ್ಮ ಭಾರತದಲ್ಲಿ ಏನು ರಾಜ್ಯಗಳು ಅಂತ ಮಾಡ್ಕೊಂಡಿದ್ದೀವಿ ಆ ಎಲ್ಲ ರಾಜ್ಯದ ಕಾರ್ಯಾಂಗದವರು ಯಾವ ರೀತಿಯಲ್ಲಿ ಕಾರ್ಯಾಂಗದ ಅಧಿಕಾರವನ್ನು ಚಲಾಯಿಸಬೇಕು ಅಂದರೆ, ಸಂಸತ್ತು ಏನು ಕಾನೂನು ಹಾಕಿದೆ ಅದರ ಪ್ರಕಾರನೇ ರಾಜ್ಯ ಸರ್ಕಾರಗಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿಬಿಡುತ್ತೆ. ಅಂದರೆ ಕೇಂದ್ರವು ರಾಜ್ಯಗಳಿಗೆ ಈ ವಿಷಯವಾಗಿ ಕೆಲವು ನಿರ್ದೇಶನಗಳನ್ನು ನೀಡಿಬಿಟ್ಟಿರುತ್ತೆ. ಸೊ ಇದು ಆರ್ಟಿಕಲ್ ನಂಬರ್ 256 ಆಯಿತು. ಆರ್ಟಿಕಲ್ ನಂಬರ್ 257 257ನೇ ವಿಧಿ ಪ್ರಕಾರ ಇಲ್ಲಿ ಏನು ಹೇಳುತ್ತೆ ಅಂತಂತಂದರೆ, 257ನೇ ವಿಧಿ ಯಾವಾಗಲೂ ಕೂಡ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕು. ಕೇಂದ್ರ ಕಾರ್ಯಾಂಗಕ್ಕೆ ಯಾವುದೇ ರೀತಿ ಅಡಚಣೆ ಆಗಬಾರ್ದು. ಆ ರೀತಿಯಲ್ಲಿ ರಾಜ್ಯಗಳು ತಮ್ಮ ಅಧಿಕಾರವನ್ನು ಚಲಾಯಿಸಬೇಕು. ಸೊ ಏನಾದರೂ ಸಪೋಸ್ ಅವರು ಕೇಂದ್ರ ಕಾರ್ಯಾಂಗಕ್ಕೆ ತೊಂದರೆ ಕೊಟ್ಟು ರಾಜ್ಯದವರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿಬಿಟ್ರೆ ಅಂತಹ ರಾಜ್ಯಗಳನ್ನು ವಜಾ ಮಾಡಿ ಆ ಜಾಗಕ್ಕೆ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಜಾರಿಗೊಳಿಸುವ ಅಧಿಕಾರ ಸಂಸತ್ತಿಗೆ ಇದೆ ಅಂತ ಹೇಳ್ತಾ ಇದೆ ಆರ್ಟಿಕಲ್ ನಂಬರ್ 257. ಸೊ ಆದ್ದರಿಂದ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಯಾವ ರೀತಿಯಲ್ಲಿ ಆಡಳಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧಗಳಿದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥೈಸ್ಕೊಳ್ಬೇಕು. ಯಾವಾಗಲೂ ಕೂಡ ಕೇಂದ್ರ ಏನು ಹೇಳುತ್ತೆ ಅದೇ ರೀತಿಯಲ್ಲಿ ರಾಜ್ಯ ನಡಿಬೇಕು. ಅಕಸ್ಮಾತ್ ರಾಜ್ಯ ಸರ್ಕಾರದವರು ಏನಾದರೂ ಕೇಂದ್ರ ಸರ್ಕಾರಕ್ಕೆ ಅಥವಾ ಕೇಂದ್ರ ಕಾರ್ಯಾಂಗಕ್ಕೆ ಧಕ್ಕೆ ಉಂಟಾಗುವಂಥ ಕೆಲಸಗಳೇನಾದರೂ ನಿರ್ವಹಿಸಿದ್ರೆ ಆಗ ಏನು ಮಾಡುತ್ತೆ ಕೇಂದ್ರ ಸರ್ಕಾರ ಅಥವಾ ಸಂಸತ್ತು ಏನು ಮಾಡುತ್ತೆ, ಅಂತಹ ರಾಜ್ಯ ಸರ್ಕಾರವನ್ನು ವಜಾ ಮಾಡಿ ಅಲ್ಲಿ ರಾಷ್ಟ್ರಪತಿಯವರ ಆಳ್ವಿಕೆಯನ್ನು ತಂದುಬಿಡುತ್ತೆ. ಆ ರೀತಿಯಲ್ಲಿ ನಾವು 257ನೇ ವಿಧಿಯನ್ನು ನೋಡ್ತೀವಿ. 257ನೇ ವಿಧಿಯಲ್ಲಿ ನಮ್ಮ ಸಂವಿಧಾನದ 257ನೇ ವಿಧಿಯಲ್ಲಿ ಇದನ್ನು ನಾವು ಬರೆದಿದ್ದೀವಿ. ಸೊ ಮುಂದಿಂದು 258ನೇ ವಿಧಿ ಪ್ರಕಾರ 258ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಏನಿದ್ದಾರೆ, ರಾಷ್ಟ್ರಪತಿಗಳು ರಾಜ್ಯದ ಒಪ್ಪಿಗೆಯನ್ನು ಪಡೆದು ಕೇಂದ್ರ ಸರ್ಕಾರದ ಕಾರ್ಯಾಂಗಕ್ಕೆ ಸಂಬಂಧಿಸಿದ ಕರ್ತವ್ಯಗಳನ್ನು ರಾಜ್ಯ ಸರ್ಕಾರಕ್ಕೆ ವಹಿಸಬೇಕು. ಅಂದರೆ ರಾಜ್ಯದ ಒಪ್ಪಿಗೆಯನ್ನು ಪಡಿಬೇಕು. ನೋಡಪ್ಪ, ಕೇಂದ್ರ ಸರ್ಕಾರದಿಂದ ನಾನು ಇಷ್ಟು ಕರ್ತವ್ಯಗಳನ್ನು ಕೊಡ್ತಾ ಇದ್ದೀನಿ, ಅದನ್ನು ನೀನು ಮಾಡಬೇಕು ಅಂತ ಮೊದಲೇ ಹೇಳಿ ರಾಜ್ಯದ ಒಪ್ಪಿಗೆಯನ್ನು ಪಡ್ಕೊಂಡು ಆಮೇಲೆ ಕೇಂದ್ರ ಸರ್ಕಾರದ ಕಾರ್ಯಾಂಗಕ್ಕೆ ಸಂಬಂಧಿಸಿದಂಥ ಕರ್ತವ್ಯಗಳನ್ನು ರಾಜ್ಯಕ್ಕೆ ವಹಿಸ್ತದೆ.
ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದವರು ಆ ಕರ್ತವ್ಯವನ್ನು ನಿರ್ವಹಿಸಬೇಕಾಗ್ತದೆ. ಇದು ಆರ್ಟಿಕಲ್ ನಂಬರ್ 258. ಇದು 258ನೇ ವಿಧಿ ಪ್ರಕಾರ ರಾಷ್ಟ್ರಾಧ್ಯಕ್ಷರು ಈ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಸೊ ಇದರ ಮೂಲಕ ನಾವು ಕೇಂದ್ರಕ್ಕೂ ಹಾಗೂ ರಾಜ್ಯಕ್ಕೂ ಇರುವಂತಹ ಆಡಳಿತಾತ್ಮಕ ಸಂಬಂಧವನ್ನು ನೋಡ್ಬೋದು. ಸೊ ಮುಂದಿನ ಒಂದು ಆರ್ಟಿಕಲ್ ಪ್ರಕಾರ ಅಂದರೆ 257 ಮತ್ತು 2ನೇ ಉಪವಿಧಿಯ ಪ್ರಕಾರ 257 ಮತ್ತು 2ನೇ ಉಪವಿಧಿಯ ಪ್ರಕಾರ ಏನು ಹೇಳ್ತಾ ಇದೆ ಅಂತಂದರೆ, ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಅಥವಾ ಸೈನಿಕ ಮಹತ್ವದ ಸಂಪರ್ಕ ವ್ಯವಸ್ಥೆಯನ್ನು ನಿರ್ವಹಿಸುವಂತೆ, ರಾಷ್ಟ್ರಕ್ಕೆ ಸಂಬಂಧಿಸಿದ ಹಾಗೆ ಅಥವಾ ಸೈನಿಕ ಮಹತ್ವಕ್ಕೆ ಸಂಬಂಧಿಸಿದ ಹಾಗೆ ಒಂದು ಸಂಪರ್ಕ ವ್ಯವಸ್ಥೆಯನ್ನು ನಿರ್ಮಿಸುವಂತೆ ಅಥವಾ ನಿರ್ವಹಿಸುವಂತೆ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡುತ್ತದೆ. ಆಗ ರಾಜ್ಯ ಸರ್ಕಾರಗಳು ಅದನ್ನು ಚಾಚೂ ತಪ್ಪದೆ ಪಾಲಿಸಬೇಕಾಗ್ತದೆ. ಅಂದರೆ ಕೇಂದ್ರ ಕಾರ್ಯಾಂಗ ಅಥವಾ ಕೇಂದ್ರ ಸಂಸತ್ತು ಅಥವಾ ರಾಷ್ಟ್ರಪತಿಯವರು, ಕೇಂದ್ರವು ಅಂತಲೂ ಹೇಳ್ಕೊಬೋದು ನಾವು. ಕೇಂದ್ರವು ಏನು ಹೇಳುತ್ತೆ ಅಂದರೆ ರಾಷ್ಟ್ರಕ್ಕೆ ಮಹತ್ವದ ಸಂಪರ್ಕ ಅಥವಾ ಸೈನಿಕ ವ್ಯವಸ್ಥೆಗೆ ಮಹತ್ವದ ಸಂಪರ್ಕವನ್ನು ನಿರ್ವಹಿಸುವಂತೆ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡುತ್ತದೆ. ಈಗ ಅದಕ್ಕೆ ನಾವು ಉದಾಹರಣೆ ಏನಂತ ಹೇಳ್ಬೋದು ಅಂತಂದರೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಕಾರವಾರದಲ್ಲಿ ನಾವು ಒಂದು ಸೀ ಬರ್ಡ್ ಕದಂಬ ಅಂತ ಒಂದು ನೌಕಾನೆಲೆಗಳನ್ನು ನಿರ್ಮಾಣ ಮಾಡಿರೋದನ್ನು ನೋಡ್ತೇವೆ. ಈ ನಿರ್ಮಾಣದ ಕಾರ್ಯ ಕೇಂದ್ರದ ನಿರ್ದೇಶನದಂತೆ ಆಗಿರುವಂಥದ್ದು. ಅಂದರೆ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಈ ರೀತಿಯಲ್ಲಿ ನೀನು ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿರುತ್ತೆ. ಅಂತಹ ಕರ್ತವ್ಯವನ್ನು ಆಯಾ ರಾಜ್ಯ ಸರ್ಕಾರಗಳು ನಿರ್ವಹಿಸಬೇಕಾಗ್ತದೆ. ಸೊ ಅದಕ್ಕೆ ನಾವು ಉದಾಹರಣೆಯಾಗಿ ಕರ್ನಾಟಕದ ಕಾರವಾರದಲ್ಲಿ ನಾವು ಸೀಬರ್ಡ್ ನೌಕಾನೆಲೆ ಅಂತ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಇಲ್ಲಿ ನಾವು ಉದಾಹರಣೆಯಾಗಿ ಕೊಡಬಹುದು. ಸೊ ಈ ರೀತಿಯಲ್ಲಿ ಕೇಂದ್ರ ಹಾಗೂ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆಡಳಿತಾತ್ಮಕ ಸಂಬಂಧಗಳಿರೋದನ್ನು ನಾವು ನೋಡ್ತೀವಿ. ಸೊ ಮುಂದಿಂದು 339/2ನೇ ಉಪವಿಧಿ ಅನ್ವಯ. ಈ ವಿಧಿಗಳಿಗೆ, ಈ ವಿಧಿಯಲ್ಲಿ ಏನು ಬರೆದಿದ್ದಾರೆ, ಇದಕ್ಕೆ ಸಂಬಂಧಿಸಿದ ಹಾಗೆ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಯಾವ ರೀತಿಯಾದಂಥ ಆಡಳಿತಾತ್ಮಕ ಸಂಬಂಧ ಈ ವಿಧಿಯಲ್ಲಿದೆ ಅನ್ನೋದನ್ನು ಈಗ ನೋಡೋಣ. ಬುಡಕಟ್ಟು ಜನಾಂಗಗಳ ಕಲ್ಯಾಣಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುವಂತೆ ಕೇಂದ್ರವು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ಕೊಡ್ತದೆ. ಅಂದರೆ ಇದು ಹೆಚ್ಚಾಗಿ ವಿಶೇಷವಾಗಿ ಶೆಡ್ಯೂಲ್ಡ್ ಟ್ರೈಬ್ಸ್ಗೆ, ಬುಡಕಟ್ಟು ಜನಾಂಗಗಳು, ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ವೆಲ್ಫೇರ್ ಆಫ್ ಶೆಡ್ಯೂಲ್ಡ್ ಟ್ರೈಬ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ to give suggestion, or it is not a suggestion, it is a directions to a state government to make a development program or welfare program for scheduled tribes ಅಂತ ಹೇಳ್ತಾರೆ. ಅಂದರೆ ಬುಡಕಟ್ಟು ಜನಾಂಗಗಳ ಕಲ್ಯಾಣಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ರೂಪಿಸಬೇಕು ಅಂತ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನವನ್ನು ಕೇಂದ್ರ ಸರ್ಕಾರ ಕೊಡಬಹುದು ಅನ್ನೋದನ್ನು ನಾವಿಲ್ಲಿ ಈ ಆರ್ಟಿಕಲ್ನಲ್ಲಿ ನೋಡ್ತೀವಿ. ಆರ್ಟಿಕಲ್ ನಂಬರ್ 3339 ಅಂದರೆ 339 ಮತ್ತು 2ನೇ ಉಪವಿಧಿಯ ಪ್ರಕಾರ. ನೆಕ್ಸ್ಟ್ ಆರ್ಟಿಕಲ್ ನಂಬರ್ 350 ಅಂದರೆ 350ನೇ ವಿಧಿಯ ಪ್ರಕಾರ. 350ನೇ ವಿಧಿಯಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಕೇಂದ್ರ ಸರ್ಕಾರವು ಭಾಷಾ ಅಲ್ಪಸಂಖ್ಯಾತರ ಮಕ್ಕಳಿಗೆ ಮಾತೃಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣ ನೀಡಲು ಏನೆಲ್ಲ ಸೌಲಭ್ಯಗಳನ್ನು ಒದಗಿಸಬೇಕೋ ರಾಜ್ಯ ಸರ್ಕಾರ ಆ ಸೌಲಭ್ಯಗಳನ್ನು ಒದಗಿಸುವಂತೆ ನಿರ್ದೇಶನವನ್ನು ನೀಡ್ತದೆ. ಅಂದರೆ ಗೊತ್ತಾಯ್ತಲ್ಲ, ಕೇಂದ್ರ ಸರ್ಕಾರವು ಏನು ಆ ಭಾಷಾ ಅಲ್ಪಸಂಖ್ಯಾತರ ಮಕ್ಕಳುಗಳಿಗೆ ಅಂದರೆ ಆಯಾ ರಾಜ್ಯದಲ್ಲಿ ಯಾವ ಭಾಷೆ ಇದೆಯೋ ಆ ಭಾಷೆಯಲ್ಲಿ ಮಾತೃ ಶಿಕ್ಷಣವನ್ನು ಕೊಡಿಸ್ಬೇಕು, ಮಾತೃಭಾಷೆಯಲ್ಲಿಯೇ ಪ್ರಾಥಮಿಕ ಶಿಕ್ಷಣವನ್ನು ಕೊಡಬೇಕು. ಆ ರೀತಿಯಲ್ಲಿ ಆ ರಾಜ್ಯ ಸರ್ಕಾರದವರು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕು. ಆ ವಿದ್ಯಾರ್ಥಿಗಳಿಗೆ ಅಥವಾ ಆ ಮಕ್ಕಳಿಗೆ, ಭಾಷಾ ಅಲ್ಪಸಂಖ್ಯಾತರ ಮಕ್ಕಳಿಗೆ ಮಾತೃಭಾಷೆಯಲ್ಲಿಯೇ ಪ್ರಾಥಮಿಕ ಶಿಕ್ಷಣ ಕೊಡೋದಕ್ಕೆ ಏನೆಲ್ಲ ಸೌಲಭ್ಯಗಳನ್ನು ಒದಗಿಸಬಹುದೋ ರಾಜ್ಯ ಸರ್ಕಾರ ಆ ಎಲ್ಲ ಸೌಲಭ್ಯಗಳನ್ನು ಒದಗಿಸುವಂತೆ ಕೇಂದ್ರ ಸರ್ಕಾರವು ನಿರ್ದೇಶನವನ್ನು ನೀಡುತ್ತದೆ. ಅದರಂತೆ ರಾಜ್ಯ ಸರ್ಕಾರವು ಇಲ್ಲಿ ಅಂದರೆ ಆಯಾ ರಾಜ್ಯಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ಕೊಂಡು ಹೋಗಬೇಕಾಗ್ತದೆ. ಸೊ ಮುಂದಿನ 351ನೇ ವಿಧಿ ಪ್ರಕಾರ ಮುಂದಿನ ವಿಧಿ ಏನು ಹೇಳ್ತಾ ಇದೆ ಅಂತಂದರೆ,
ಹಿಂದಿ ಭಾಷೆಯ ಅಭಿವೃದ್ಧಿಗೆ ಅಗತ್ಯವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಬಹುದು. ಈ ಅಧಿಕಾರನೂ ಕೂಡ ಕೇಂದ್ರ ಸರ್ಕಾರಕ್ಕೆ ಇದೆ. ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಹಿಂದಿ ಭಾಷೆಯನ್ನು ಅಭಿವೃದ್ಧಿಪಡಿಸಬೇಕಾಗತ್ತೆ. ಅದಕ್ಕೋಸ್ಕರ ಏನೇನು ಅಗತ್ಯ ಕ್ರಮಗಳಿವೆ ಅದೆಲ್ಲವನ್ನು ತೆಗೆದುಕೊಳ್ಳಲಿಕ್ಕೆ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನವನ್ನು ಕೇಂದ್ರ ಸರ್ಕಾರ ಕೊಡ್ತದೆ. ಸೊ ಅಲ್ಲಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳೆರಡೂ ಕೂಡ ಎರಡರ ನಡುವೆ ಹೇಗೆ ಆಡಳಿತಾತ್ಮಕ ಸಂಬಂಧ ಇದೆ ಅನ್ನೋದು ನಮಗಿಲ್ಲಿ ವ್ಯಕ್ತ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಪಾಯಿಂಟ್ ಅದೇನಪ್ಪ ಅಂದರೆ IPS, IFS, IAS ಇಂಥ ಆಫೀಸರ್ಸ್ಗಳೇನಿದ್ದಾರೆ ಅಂದರೆ ಅಖಿಲ ಭಾರತ ಸೇವೆಗಳಿಗೆ ಏನು ಅಭ್ಯರ್ಥಿಗಳನ್ನು ನೇಮಕ ಮಾಡ್ತೀವಿ ಅಂಥ ಅಭ್ಯರ್ಥಿಗಳನ್ನು ನೇಮಕ ಮಾಡುವಂಥ ಅಧಿಕಾರ ಸಂಸತ್ತಿಗೆ ಇದೆ. ಸೊ ನೋಡಿ, ಇದೆಲ್ಲ ರಾಜ್ಯದ ಒಳಗಡೆ ಇದ್ದರೂ ಕೂಡ ರಾಜ್ಯದವರೇ ಇದಕ್ಕೆ ತರಬೇತಿ ಕೊಡಬೇಕಾಗ್ತದೆ. ವೇತನ, ಬಡ್ತಿ, ಇತರೆ ಎಲ್ಲ ನಿಯಮಗಳನ್ನು ಕೇಂದ್ರ ಸರ್ಕಾರವೇ ನಿರ್ಧರಿಸ್ತದೆ. ರಾಜ್ಯದಲ್ಲಿ ಇದ್ದರೂ ಕೂಡ ಕೇಂದ್ರ ಸರ್ಕಾರವೇ ಎಲ್ಲ ಅಂದರೆ IFS, ಏನು ಹೇಳಿದೆ ನಾನು, ಅಖಿಲ ಭಾರತ ಸೇವೆಗಳು ಅಂತ, ಈ ಅಖಿಲ ಭಾರತ ಸೇವೆಗಳಿಗೆ ಅಭ್ಯರ್ಥಿಗಳನ್ನು ನೇಮಕ ಮಾಡುವಂಥ ಅಧಿಕಾರ ಸಂಸತ್ತಿಗೆ ಇದೆ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಆರ್ಟಿಕಲ್ ನಂಬರ್ 263 263ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ರಾಜ್ಯಗಳ ನಡುವೆ ಸಮನ್ವಯ ಉಂಟು ಮಾಡಬೇಕಾಗ್ತದೆ. ರಾಜ್ಯಗಳು ಯಾವಾಗಲೂ ಕಿತ್ತಾಡ್ಕೋಬಾರ್ದು, ವಿವಾದಗಳಿಗೆ ಎಡೆ ಮಾಡಿಕೊಡ್ಬಾರ್ದು. ಎರಡೂ ರಾಜ್ಯಗಳು ಸಮನ್ವಯತೆಯಿಂದ ಹೋಗಬೇಕು. ಸಮನ್ವಯತೆ ಅಂದರೆ ಕೋಆರ್ಡಿನೇಷನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ಕೋಆರ್ಡಿನೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಟ್ವೀನ್ ದ ಸ್ಟೇಟ್ಸಲ್ಲಿ ಕೋಆರ್ಡಿನೇಷನ್ಸ್ ಇರಬೇಕು. ಆಗಲೇ ಪ್ರಜೆಗಳಿಗೆ ಕಲ್ಯಾಣ ಅಂತ ನಾವು ಹೇಳ್ಬೋದು, ಅಂದರೆ ಉನ್ನತವಾದಂಥ ಜೀವನ ಮಟ್ಟ ಸಿಗ್ತದೆ ಅಂತ ಹೇಳ್ಬೋದು. ಸೊ ಆ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರೆ ಅಂದರೆ ರಾಜ್ಯಗಳ ನಡುವೆ ಸಮನ್ವಯತೆಯನ್ನು ಉಂಟು ಮಾಡುವ ಸಲುವಾಗಿ ಅಂತಾರಾಜ್ಯ ಮಂಡಳಿ ಅಂತ ಒಂದು ಮಂಡಳಿಯನ್ನು ರಚಿಸ್ತದೆ. ಅಂತಾರಾಜ್ಯ ಮಂಡಳಿ, ಇಂಟರ್ ಸ್ಟೇಟ್ ಬೋರ್ಡ್ ಅಂತ ಕರಿತೀವಿ ನಾವು, ಅದನ್ನು ರಚಿಸ್ತದೆ. ರಚಿಸಬೇಕಾದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಮಂಡಳಿ ಕೆಲವು ಸಲಹೆಗಳನ್ನು ಕೊಡ್ತದೆ. ಸೊ ಈ ಮಂಡಳಿಯ ಪ್ರಮುಖ ಕಾರ್ಯ ಏನಪ್ಪ ಅಂತಂದರೆ ಯಾವುದೇ ರಾಜ್ಯಗಳ ನಡುವೆ ವಿವಾದಗಳೇನಾದರೂ ಆಗಿದ್ದರೆ ಆ ವಿವಾದಗಳನ್ನು ಸರಿಪಡಿಸಲಿಕ್ಕೆ ತನಿಖೆ ನಡೆಸೋದು ಅಥವಾ ಅದನ್ನು ಇತ್ಯರ್ಥಪಡಿಸೋಕ್ಕೆ ಸಲಹೆ ನೀಡೋದು, ಈ ಎಲ್ಲ ವಿಷಯಗಳನ್ನು ನೋಡಿಕೊಳ್ಳೋದು ಈ ಅಂತಾರಾಜ್ಯ ಮಂಡಳಿಯ ಪ್ರಮುಖ ಕರ್ತವ್ಯ ಅಂತ ನಾವು ಹೇಳ್ಬೋದು. ಈ ರೀತಿ ಅಂತಾರಾಜ್ಯ ಮಂಡಳಿಯನ್ನು ರಚಿಸುವ ಮೂಲಕ ರಾಷ್ಟ್ರಾಧ್ಯಕ್ಷರು ಕೇಂದ್ರಕ್ಕೂ ಮತ್ತು ರಾಜ್ಯಕ್ಕೂ ಆಡಳಿತಾತ್ಮಕವಾದ ಸಂಬಂಧವನ್ನು ಬೆಸೀತಾ ಇದ್ದಾರೆ. ಅದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ನೆಕ್ಸ್ಟ್ ಆರ್ಟಿಕಲ್ ನಂಬರ್ 355 355ನೇ ವಿಧಿ ಪ್ರಕಾರ, ಸಂವಿಧಾನದ 355ನೇ ವಿಧಿ ಪ್ರಕಾರ ಕೇಂದ್ರಕ್ಕೂ ಹಾಗೂ ರಾಜ್ಯಕ್ಕೂ ಯಾವ ರೀತಿಯಲ್ಲಿ ಆಡಳಿತಾತ್ಮಕ ಸಂಬಂಧ ಇದೆ ಅನ್ನೋದನ್ನು ನಾವು ನೋಡೋಣ. ಇದ್ರ ಪ್ರಕಾರ ಈ ನಮ್ಮ ದೇಶಕ್ಕೆ ಹೊರಗಡೆಯಿಂದ ಆಕ್ರಮಣ ಆಗಿರ್ಬೋದು ಅಥವಾ ಆಂತರಿಕವಾಗಿ ಗಲಭೆಗಳಿಂದ ಯಾವುದಾದರೂ ರಾಜ್ಯಗಳನ್ನು ರಕ್ಷಿಸುವಂತಹ, ಯಾವುದಾದರೂ ರಾಜ್ಯಗಳಿಗೆ ಹಾನಿಯಾಗಿದ್ದರೆ ಅಂತಹ ರಾಜ್ಯಗಳನ್ನು ರಕ್ಷಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ. ಅಂದರೆ ನಮ್ಮ ದೇಶದ ಒಳಗಡೆ ಬೇಕಾದ ರೀತಿಯಲ್ಲಿ ಯಾವುದೋ ಒಂದು ರಾಜ್ಯಕ್ಕೆ ಯಾವುದೋ ಒಂದು ರಾಜ್ಯ ಗಲಭೆಗೆ ತುತ್ತಾಗ್ಬೋದು. ಅದು ಯಾವ ರೀತಿಯ ಗಲಭೆ ಆಗಿರುತ್ತೆ ಅಂದರೆ ಬಾಹ್ಯವಾಗಿ ಆಕ್ರಮಣ ಮಾಡಿರ್ಬೋದು ಅಥವಾ ಆಂತರಿಕವಾಗಿ ಆಕ್ರಮಣ ಮಾಡಿರ್ಬೋದು. ಸೊ ಅಂಥ ರಾಜ್ಯಗಳು ಏನಿದೆ ಆ ರಾಜ್ಯಗಳನ್ನು ರಕ್ಷಿಸುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ. ಇದು ನಾವು ಇಲ್ಲಿ ಗಮನಿಸಬೇಕಾದಂಥ ವಿಷಯ. ಕೇಂದ್ರ ಸರ್ಕಾರವು ರಾಜ್ಯಗಳನ್ನು ರಕ್ಷಿಸಬೇಕಾಗ್ತದೆ. ಎಂಥ ಸಂದರ್ಭದಲ್ಲಿ ಅಂದರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ. ತುರ್ತು ಪರಿಸ್ಥಿತಿ ಅಂದರೆ ವಿವಾದಕ್ಕೊಳಗಾದಂಥ ಅಥವಾ ಆಕ್ರಮಣಗಳಿಗೊಳಗಾದಂತಹ ಸಂದರ್ಭದಲ್ಲಿ ಆ ರಾಜ್ಯಗಳನ್ನು ರಕ್ಷಿಸುವಂತಹ ಹೊಣೆ ಕೇಂದ್ರ ಸರ್ಕಾರಕ್ಕೆ ಸೇರಿದ್ದಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ನಿಯಮಗಳನ್ನು ಹಾಕುತ್ತೋ ಅದನ್ನು ರಾಜ್ಯ ಸರ್ಕಾರ ಪಾಲಿಸಬೇಕಾಗ್ತದೆ. ಸೊ ಅಲ್ಲಿಗೆ ಏನರ್ಥ ಅಂದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಇರುವಂತಹ ಆಡಳಿತಾತ್ಮಕ ಸಂಬಂಧ ಈ ರೀತಿಯಲ್ಲಿ ನಾವಿಲ್ಲಿ ಅರ್ಥೈಸ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟು ಆರ್ಟಿಕಲ್ ನಂಬರ್ 356 356ನೇ ವಿಧಿ ಪ್ರಕಾರ, ಇದ್ರ ಪ್ರಕಾರ ಏನಪ್ಪ ಅಂದರೆ ಯಾವುದಾದ್ರೂ ಒಂದು ರಾಜ್ಯ
ಆಡಳಿತ ನಡೆಸಬೇಕಾದ್ರೆ ಅದು ಏನೋ ಅದು ಅಸಮರ್ಥವಾಗಿಬಿಡುತ್ತೆ, ವಿಫಲ ಆಗ್ತದೆ ಅಂತ ಹೇಳೋಣ. ಅಂದರೆ ಒಂದು ರಾಜ್ಯದಲ್ಲಿ ಚುನಾವಣೆ ಮಾಡಿರ್ತೀವಿ, ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಆರಿಸಿ ಬಂದಿರ್ತಾರೆ. ಆ ಮುಖ್ಯಮಂತ್ರಿಗಳು ಅಧಿಕಾರದ ಅವಧಿ ಮುಗಿಯೋಕ್ಕಿಂತ ಮುಂಚೆನೇ ಅವರು ಆ ಸರ್ಕಾರವನ್ನು ನಡೆಸಲಿಕ್ಕೆ ವಿಫಲ ಆಗಿಬಿಡ್ತಾರೆ. ಆಗ ಏನಾಗುತ್ತೆ ಅಂದರೆ, ಆ ಅಧಿಕಾರ ನಡೆಯೋಕ್ಕೆ ಮುಂಚೆನೇ ವಿಫಲ ಆದಾಗ ಅಂತಹ ರಾಜ್ಯಗಳನ್ನು ಅಲ್ಲಿ ಏನು ಮಾಡ್ತಾರೆ, ಅಂತಹ ರಾಜ್ಯಗಳನ್ನು ರದ್ದುಗೊಳಿಸ್ಬಿಟ್ಟು ಅಂತಹ ರಾಜ್ಯಗಳಲ್ಲಿ ಸರ್ಕಾರವನ್ನು ರದ್ದುಗೊಳಿಸ್ಬಿಡ್ತಾರೆ. ಇನ್ನೇನು ಬೇಡಪ್ಪ, ಸಾಕು, ಇನ್ನು ಆಳ್ವಿಕೆ ಮಾಡಿದ್ದು ಇಲ್ಲಿ ಕಷ್ಟ ಆಗ್ತಿದೆ, ಜನರ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಅಲ್ಲಿಯ ಮುಖ್ಯಮಂತ್ರಿಯನ್ನು ಅಥವಾ ಸರ್ಕಾರವನ್ನು ರದ್ದುಗೊಳಿಸಿ ಅಂತಹ ರಾಜ್ಯಗಳಲ್ಲಿ ರಾಷ್ಟ್ರಪತಿಯವರ ಅಧಿಕಾರವನ್ನು ಜಾರಿಗೆ ತರ್ತೀವಿ. ಇದೆಲ್ಲ ನಿಮಗೆ ಗೊತ್ತಿದೆ. ಆರ್ಟಿಕಲ್ ನಂಬರ್ 356 ಪ್ರಕಾರ, 356ನೇ ವಿಧಿ ಪ್ರಕಾರ. ಆಗ ಅಲ್ಲಿ ರಾಷ್ಟ್ರಪತಿಯವರ ಆಳ್ವಿಕೆ ಬಂದಾಗ ರಾಷ್ಟ್ರಪತಿಯವರು ಕೇಂದ್ರ ಸರ್ಕಾರದ ನಿರ್ದೇಶನದಂತೆಯೇ ಆ ರಾಜ್ಯಕ್ಕೆ, ಅಂದರೆ ಆ ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಅಥವಾ ರಾಷ್ಟ್ರಪತಿ ಏನು ಹೇಳ್ತಾರೆ ಅದೇ ರೀತಿ ಆ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ಕೊಂಡು ಹೋಗಬೇಕಾಗ್ತದೆ. ಯಾವ ರಾಜ್ಯದಲ್ಲಿ ಆಡಳಿತದ ಯಂತ್ರ ಕುಸಿದು ಬಿದ್ದಿರುತ್ತೋ ಅಂತಹ ರಾಜ್ಯದಲ್ಲಿ ರಾಜ್ಯಪಾಲರ ಆಳ್ವಿಕೆ ಇರುತ್ತೆ. ಆ ರಾಷ್ಟ್ರಪತಿಯವರ ಆಳ್ವಿಕೆ ಇರುತ್ತೆ. ಆ ರಾಷ್ಟ್ರಪತಿಯವರು ಏನು ನಿಯಮಗಳನ್ನು ಹಾಕಿರ್ತಾರೆ ಅಥವಾ ಸಂಸತ್ತು ಏನು ನಿಯಮಗಳನ್ನು ಹೇಳಿರುತ್ತೆ ಅದ್ರ ಪ್ರಕಾರ ಆ ರಾಜ್ಯ ನಡ್ಕೊಂಡು ಹೋಗಬೇಕಾಗ್ತದೆ. ಸೊ ಅಲ್ಲಿಗೆ ಇದು ಕೂಡ ಒಂದು, ಅಂದರೆ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಇರುವಂತಹ ಆಡಳಿತಾತ್ಮಕ ಸಂಬಂಧಗಳಲ್ಲಿ ಈ ಅಂಶವು ಒಂದಾಗಿದೆ. ನೆಕ್ಸ್ಟ್, ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವಾಗ. ಸೊ ನೋಡಿ, ನಾನು ಹೇಳಿದೆ ನಿಮಗೆ, ತುರ್ತು ಪರಿಸ್ಥಿತಿ ಯಾವ ರೀತಿಯಲ್ಲಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆಗಿರ್ಬೋದು, ರಾಷ್ಟ್ರಪತಿಯವರ ಆಳ್ವಿಕೆ ಆಗಿರ್ಬೋದು, ಅಂದರೆ ಆಂತರಿಕ ತುರ್ತು ಪರಿಸ್ಥಿತಿ ಆಗಿರ್ಬೋದು ಅಥವಾ ಹಣಕಾಸಿನ ತುರ್ತು ಪರಿಸ್ಥಿತಿ ಆಗಿರ್ಬೋದು. ಮೂರೂ ರೀತಿಯಲ್ಲೂ ಆರ್ಥಿಕ ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಥವಾ ಆಂತರಿಕ ತುರ್ತು ಪರಿಸ್ಥಿತಿ, ಯಾವುದೇ ತುರ್ತು ಪರಿಸ್ಥಿತಿ ಇದ್ದರೂ ಕೂಡ, ಅಂದರೆ ಇಲ್ಲಿ ನಾವು ತಗೊಂಡಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತಲೂ ಹೇಳ್ಬೋದು. ಯಾವುದೇ ತುರ್ತು ಪರಿಸ್ಥಿತಿ ಇದ್ದರೂ ಕೂಡ ಕೇಂದ್ರ ಸರ್ಕಾರ ಏನು ನಿರ್ದೇಶನವನ್ನು ರಾಜ್ಯ ಸರ್ಕಾರಗಳಿಗೆ ಕೊಡ್ತದೋ ಅದೇ ರೀತಿ ರಾಜ್ಯ ಸರ್ಕಾರಗಳು ಕರ್ತವ್ಯವನ್ನು ನಿರ್ವಹಿಸಬೇಕು. ಸೊ ಅಲ್ಲಿಗೆ ರಾಜ್ಯ ಕಾರ್ಯಾಂಗಕ್ಕೆ ಯಾವುದೇ ರೀತಿಯಾದಂಥ ಸ್ವಾಯತ್ತತೆ ಇಲ್ಲ ಅಂತ ನಾವು ಹೇಳ್ಬೋದು. ಸೊ ರಾಜ್ಯ ಕಾರ್ಯಾಂಗಗಳು ಕೇಂದ್ರ ಸರ್ಕಾರ ಏನು ಹೇಳುತ್ತೋ ಹಾಗೆಯೇ ರಾಜ್ಯ ಕಾರ್ಯಾಂಗಗಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ಕೊಂಡು ಹೋಗಬೇಕಾಗತ್ತೆ. ಸೊ ಈ ಎಲ್ಲ ಅಂಶಗಳು ಏನು ಹೇಳ್ತಾ ಇದೆ ನಮಗೆ ಅಂತಂದರೆ, ಈ ಎಲ್ಲ ಅಂಶಗಳು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಇರುವ ಆಡಳಿತಾತ್ಮಕ ಸಂಬಂಧಗಳನ್ನು ವಿವರಿಸ್ತಾ ಇದೆ. ಸೊ ಈಗ ಅರ್ಥ ಆಯ್ತಲ್ಲ ನಿಮಗೆ, ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಯಾವ ರೀತಿಯ ಆಡಳಿತಾತ್ಮಕ ಸಂಬಂಧಗಳಿವೆ ಅನ್ನೋದನ್ನು ನಾನು ಇಷ್ಟು ಪಾಯಿಂಟ್ಸಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ.